ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಬಂಧುಗಳೇ, ಕ್ರಿಶ್ ಜೀವನ್ ಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜೀವನದಲ್ಲಿ ಸುಖವಾಗಿರಬೇಕು, ಶಾಂತಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂತನಾದರೆ ಆಗಾಗ ಸುಮ್ಮನೆ ಇರಬೇಕು. ಸುಮ್ಮನೆ ಇರಬೇಕು ಅಂತಂದರೆ ಹೆಂಗಿರಬೇಕು? ಶಿವನೇ ಅಂತ ಇರಬೇಕು. ಶಿವನೇ ಅಂತ ಹೆಂಗಿರಬೇಕು ಅಂತಂದರೆ ಶಿವನ ಹಾಗೇ ಇರಬೇಕು. ಶಿವನ ಹಾಗಿರಬೇಕು ಅಂತಂದರೆ ಶಿವನ ರೀತಿಯಲ್ಲಿ ಧ್ಯಾನ ಮಾಡ್ತಾ ಇರಬೇಕು. ಶಿವನ ರೀತಿಯಲ್ಲಿ ಧ್ಯಾನ ಮಾಡೋದ್ರೆ ನಮಗೆ ಸಿಗೋಂಥದ್ದೇನು? ಮನಸ್ಸು ಅನ್ನೋದಿರುತ್ತಲ್ಲ, ಮನಸ್ಸು ಅನ್ನೋದು ಧ್ಯಾನ ಮಾಡ್ತಾ ಇದ್ದರೆ ಶಾಂತವಾಗುತ್ತೆ, ಪ್ರಶಾಂತವಾಗುತ್ತೆ, ಪ್ರಸನ್ನವಾಗುತ್ತೆ, ಪ್ರಬಲವಾಗುತ್ತೆ, ಸಬಲವಾಗುತ್ತೆ. ಸಬಲವಾದಂಥ ಮನಸ್ಸು ಸಕಲವನ್ನು ಸಿದ್ಧಿಸುತ್ತದೆ ಅಂತ ಹೇಳ್ತಾರೆ. ನೋಡಿದ್ವಲ್ಲ, ಕೃಷ್ಣ ಆಗಿರ್ಬೋದು, ರಾಮ ಆಗಿರ್ಬೋದು, ಶಿವ ಆಗಿರ್ಬೋದು, ಬ್ರಹ್ಮ ಸದಾಕಾಲ ಧ್ಯಾನದಲ್ಲೇ ಇರ್ತಾನೆ. ಹಾಗೆಯೇ ಕೂಡ ನಾವು ಬೇರೆ ಮತಗಳಲ್ಲೂ ಕೂಡ ನೋಡಿದಾಗಲೂ ಕೂಡ ಅಲ್ಲಿರೋಂಥ ಅವರ ಚಿತ್ರಗಳು, ಬುದ್ಧ ಧ್ಯಾನಾಸಕ್ತ, ಗುರುನಾನಕ್ ಧ್ಯಾನಾಸಕ್ತ, ಮಹಾವೀರ ಧ್ಯಾನಾಸಕ್ತ, ಎಲ್ಲರೂ ಧ್ಯಾನದಲ್ಲಿ ಮುಳುಗಿರ್ತಾರೆ. ಯಾಕೆ ಅಂತಂದರೆ ತಮಗೆ ಬೇಕಾಗಿರುವಂತಹ ಈ ಪ್ರಪಂಚದಲ್ಲಿ ಬೇಕಾಗಿರುವಂಥದ್ದನ್ನು ಸೃಷ್ಟಿ ಮಾಡಿಕೊಳ್ಳುವಂಥ ಸಕಲ ತಾಕತ್ತನ್ನು ಕೊಡುವಂಥದ್ದು, ಸಿದ್ಧಿಸುವಂಥದ್ದು ಯಾವುದು ಅಂತಂದರೆ ಧ್ಯಾನ. ಹಾಗಾಗಿ ಹೇಳ್ತಾ ಇರ್ತಿಲ್ಲ, ಶಿವನೇ ಅಂತಿರಬೇಕು, ಶಿವನಷ್ಟು ಪ್ರಬಲನಾಗಬೇಕು ಅಂತ ಅನ್ನೋದಾದಾಗ ನೀವೇನು ಮಾಡಬೇಕು? ಆಗಾಗ ಸುಮ್ಮನೆ ಇರಬೇಕು ಅಂತಾರೆ. ಸುಮ್ಮನೆ ಇರಬೇಕು ಅಂತಾರೆ ಏನು ಮಾಡಬೇಕು? ಧ್ಯಾನ ಮಾಡಬೇಕು ಅಂತ ಹೇಳೋದು. ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ, ಮೆಡಿಟೇಷನ್ ಇಸ್ ದಿ ಮೆಡಿಕೇಷನ್ ಫಾರ್ ಲೈಫ್ಸ್ ಅಜಿಟೇಷನ್ ಅಂತ. ಜೀವನದಲ್ಲಿ ಬರುವಂಥ ಹಲವಾರು ತುಮುಲಗಳಿಗೆ, ಹಲವಾರು ಸಮಸ್ಯೆಗಳಿಗೆ, ಹಲವಾರು ಕಷ್ಟಗಳಿಗೆ, ಹಲವಾರು ಸಂಕಷ್ಟಗಳಿಗೆ ಪರಿಹಾರವನ್ನು ಕೊಡುವಂಥ ಶಕ್ತಿ ಎಲ್ಲಿದೆ ಅಂತಂದಾಗ ಧ್ಯಾನದಲ್ಲಿದೆ ಅಂತ. ಎಲ್ಲರೂ ನೀವೆಲ್ಲ ನೋಡಿದ್ದೀವಲ್ಲ, ಏನು? ದ ಕ್ರಿಯೇಷನ್ ಹ್ಯಾಪನ್ಸ್ ಇನ್ ಸೈಲೆನ್ಸ್, ದ ಡಿಸ್ಟ್ರಕ್ಷನ್ಸ್ ಹ್ಯಾಪನ್ಸ್ ವಿತ್ ಎ ಬಿಗ್ ಸೌಂಡ್ ಅಂತ. ಒಂದು ಕಾಳಿಂದ ಮೊಳಕೆ ಹೊಡೆದು ಬರುವಂಥ ಗಿಡ, ಆ ಗಿಡದಿಂದ ಬರುವಂಥ ಒಂದು ಮೊಗ್ಗು, ಆ ಕಾಯಿ, ಆ ಮೊಗ್ಗು ಹರಳಬೇಕಾದ್ರೆ ಸೌಂಡೇ ಮಾಡಲ್ಲ, ಆ ರೀತಿ ಹರಳ್ಬಿಡುತ್ತೆ. ಅದೇ ಒಂದು ಮರ ಒಣಗಿ ಬೀಳಬೇಕಾದ್ರೆ ಎಷ್ಟು ಸೌಂಡ್ ಮಾಡುತ್ತಲ್ವಾ? ಹಾಗಾಗಿ ನಮ್ಮ ಜೀವನದಲ್ಲಿ ಕ್ರಿಯೇಷನ್ ಅನ್ನೋದು ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಸೈಲೆನ್ಸ್. ಸೈಲೆನ್ಸ್ ಅಂತಂದರೆ ಏನು? ಧ್ಯಾನವನ್ನು ಮಾಡುವಂಥದ್ದು. ಧ್ಯಾನ ಮಾಡೋದಕ್ಕೆ ಒಂದು ನೀತಿ ಪದ್ಧತಿಗಳಿದೆ. ನಾನು ಸುಮಾರು ವರ್ಷಗಳಿಂದ ಇದನ್ನು ಪಾಲನೆ ಮಾಡ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ನನಗೆ ಬೇಕಾಗಿರೋದನ್ನೆಲ್ಲ ಆ ಭಗವಂತನ ಕೃಪಾ ಕಟಾಕ್ಷದಿಂದ ಪಡ್ಕೊಳ್ತಾ ಇದ್ದೀನಿ. ಸಾಕಷ್ಟು ಜನ ಕೇಳ್ತಾರೆ, ಏನು ಸೆಲ್ವರಾಜ್ ಅವರೇ, ನೀವು ಅಂದುಕೊಂಡಿದ್ದೆಲ್ಲ ನಿಮ್ಮ ಜೀವನದಲ್ಲಿ ಆಗುತ್ತಲ್ಲ ನಿಮಗೆ ಅಂತ. ಅಂದುಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋದರೆ, ಅಂದುಕೊಂಡದ್ದು ಆಗೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಆ ಮಾಡುವಂಥ ಅತ್ಯುತ್ತಮ ಒಂದು ಕ್ರಿಯೆ ಅಂತ ಏನು ಕರಿತೀವಲ್ಲ, ದ ಆ್ಯಕ್ಷನ್ ಈಸ್ ಮೆಡಿಟೇಷನ್. ದ ಮೆಡಿಟೇಷನ್ ಬೀಯಿಂಗ್ ಇನ್ ಸೈಲೆನ್ಸ್, ದಟ್ ಐ ವಿಲ್ ಗೋನ್ ಟು ಟೀಚ್ ಯು. ಅಂದರೆ ನಾನು ನಿಮ್ಮ ಜೊತೆ ಟೀಚ್ ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಯಾವ ರೀತಿ ನಾವು ಧ್ಯಾನಾಸಕ್ತರಾಗ್ಬೋದು ಮತ್ತು ಜೀವನದಲ್ಲಿ ಆಸಕ್ತರಾಗ್ಬೋದು, ಹಾಗೆ ಜೀವನದಲ್ಲಿ ಬೇಕಾಗಿರೋದೆಲ್ಲ ಪಡೆಯುವಂತಹ ಸಕಲ ವಲ್ಲಭರಾಗ್ಬೋದು ಅಂತ ಅನ್ನೋದನ್ನು ನಾನು ಈ ಒಂದು ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದು ಎಲ್ಲಿ ಮಾಡ್ತೀನಿ, ಏನು ಮಾಡ್ತೀನಿ ಅಂತಾರೆ. ಮುಂಚೆ ನಾನು ಹೇಳ್ತಾ ಇದ್ದಲ್ಲ, ಏನು ಅಂತಾರೆ, ಕರೋನಾ ಬರೋಕ್ಕಿಂತ ಮುಂಚೆ ಪ್ರತಿ ಹುಣ್ಣಿಮೆ ದಿನ ಏನು ಮಾಡ್ತಾ ಇದ್ವಿ, ನಮ್ಮ ಫ್ರೆಂಡ್ಸ್ ಮನೆಯಲ್ಲೋ ಅಲ್ಲೋ ಇಲ್ಲೋ ಒಂದು ಟೆರೇಸಲ್ಲಿ ಒಂದು 50-60 ಜನ ಸೇರೋರು ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಕರೋನಾ ಬಂದಮೇಲಿಂದ ಬಿಟ್ಟುಬಿಟ್ವಿ. ಮತ್ತು ಹೆಂಗೆ ಈಗ ನಾವು ಯಾವ ರೀತಿ ಒಂದು ಕ್ರಿಶ್ ಯೋಗ ಕ್ರಿಯೆಯನ್ನು ಯಾವ ರೀತಿ ಸ್ಟಾರ್ಟ್ ಮಾಡಿದ್ವೋ ಅದೇ ರೀತಿ ಕ್ರಿಶ್ ಧ್ಯಾನ ಕ್ರಿಯೆ ಅಂತ ಕೂಡ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ? ಎಗೇನ್ ನನಗೆ ವರವಾಗಿ ಬಂದಿರುವಂತಹ ಸಕಲ ಜನಗಳಿಗೂ ಕೂಡ ಒಂದು ವರವಾಗಿ ಬಂದಿರುವಂಥ ಒಂದು ಅತ್ಯುತ್ತಮ ದೇವಸ್ಥಾನ ಯಾವುದು? ಶ್ರೀರಾಮೇಶ್ವರ ದೇವಸ್ಥಾನ. ಎಲ್ಲಿದೆ? ಇದು ಚಾಮರಾಜಪೇಟೆಯ 3ನೇ ಮುಖ್ಯ ರಸ್ತೆಯಲ್ಲಿದೆ. ದೊಡ್ಡ ದೇವಸ್ಥಾನ. ಅಲ್ಲಿ ಬಂದು ಕೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಹಳೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಪಕ್ಕದಲ್ಲಿ. ಇದನ್ನು ಯಾವತ್ತೆಲ್ಲ ಮಾಡ್ತೀನಿ? ಯೋಗ ಅಂತೂ ಪ್ರತಿ ಭಾನುವಾರ ನಡೀತಾ ಇರುತ್ತೆ, ಬೆಳಗ್ಗೆ 7ರಿಂದ 8. ಈ ಧ್ಯಾನ ಕ್ರಿಯೆ ಯಾವಾಗುತ್ತೆ ಅಂತಂದರೆ ಪ್ರತಿ ಹುಣ್ಣಿಮೆಯ ದಿನ ಸಂಜೆ 7:30ರಿಂದ 8:30 ತನಕ ಈ ಧ್ಯಾನ ಕ್ರಿಯೆ ನಡೆಯುತ್ತೆ. 7:30ರಿಂದ 8:30 ತನಕ ಎಲ್ರಿಗೂ ಸಾಮಾನ್ಯವಾಗಿ ಈ ಧ್ಯಾನ ಕ್ರಿಯೆ ಆಗುತ್ತೆ. ಅದಾದ ನಂತರ ಒಂದು ಅರ್ಧ ಗಂಟೆ ಬ್ರೇಕ್ ತೊಗೊಂಡು 9ರಿಂದ 10 ನಾವುಗಳು ಕೂತ್ಕೊಂಡು ನಾವೊಂದಷ್ಟು ಜನ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಬೇಕು ಅನ್ನೋ ಮನೋಭಾವ ಇರೋರು ನಾವೆಲ್ಲ ಕೂಡ 9ರಿಂದ 10 ಗಂಟೆ ತನಕ ಅದೇ ದೇವಸ್ಥಾನದ ಪ್ರಾಂಗಣದಲ್ಲಿ ಕುಳಿತು ಮಾಡ್ತೀವಿ. ಇಷ್ಟ ಇರೋರು ನಮ್ಮ ಜೊತೆ ಇರ್ಬೋದು, ಇಲ್ಲದೆ ಹೋದರೆ 7:30ರಿಂದ 8:00ವರೆಗೆ ಈ ಧ್ಯಾನ ಕ್ರಿಯೆಯನ್ನು ಮುಗಿಸ್ಕೊಂಡು ಎಲ್ಲರೂ ಕೂಡ ಹೊರಡ್ಬೋದು. ಇವತ್ತಿನ ದಿನ ಪ್ರಪಂಚದಲ್ಲಿ ಕೇಳೋಕೆ ಹೋದಾಗ ಯಾವುದೇ ಗ್ರೇಟ್ ಸೆಲೆಬ್ರಿಟೀಸ್ ಆಗಿರ್ಬೋದು, ಈ ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ, ಎಲ್ಲರೂ ಕೂಡ ಎವ್ರಿಬಡಿ ಫಾಲೋ ದ ಪವರ್ ಆಫ್ ಸೈಲೆನ್ಸ್. ಎವ್ರಿಬಡಿ ಗೋಸ್ ಟು ದ ಸೈಲೆನ್ಸ್ ಟು ಗೆಟ್ ದಿ ಪವರ್ ಟು ಅಚೀವ್ ಇನ್ ದಿ ಎಕ್ಸ್ಟರ್ನಲ್ ವರ್ಲ್ಡ್. They go internally to get that power so that they can exhibit and they can get whatever they want in the external world. ಹೊರಗಿನ ಪ್ರಪಂಚದಲ್ಲಿ ಬೇಕಾಗಿರೋದಕ್ಕೆಲ್ಲ ನಮಗೆ ಶಕ್ತಿ, ಸಾಮರ್ಥ್ಯ, ಜ್ಞಾನ, ವಿವೇಕ, ವೈರಾಗ್ಯ ಬೇಕು ಅಂತ ಅನ್ನೋದಾಗ ಅದು ಎಲ್ಲಿಂದ ಬರಬೇಕು? ಒಳಗಿಂದ ಬರಬೇಕು. ಆ ಒಳಗಿಂದ ಬರಬೇಕು ಅಂತ ಏನು ಮಾಡಬೇಕು? ಅದಕ್ಕೆ ಧ್ಯಾನವನ್ನು ಮಾಡಬೇಕು. ಅದಕ್ಕೆ ಅನೇಕ ರೀತಿಯಾದಂಥ ವಿಶಿಷ್ಟವಾದಂಥ ಪದ್ಧತಿಗಳಿರುತ್ತೆ, ರೀತಿಗಳಿರುತ್ತೆ, ನೀತಿಗಳಿರುತ್ತೆ. ಇದೆಲ್ಲವನ್ನು ಕೂಡ ನಾನು ನಿಮ್ಮ ಜೊತೆ
ಶೇರ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಇದು ಕೂಡ ಅಗೈನ್ ನಮ್ಮ ರೋಟರಿ ಡಿಸ್ಟಿಕ್ಕು 3191 ಮತ್ತು 3192 ಇಬ್ಬರೂ ಸೇರಿ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಆಗಿ ಇದನ್ನು ಮಾಡ್ತಾ ಇದ್ದಾರೆ. ಹಾಗೆ ಇದಕ್ಕೆ ನಮ್ಮ ಕ್ಲಬ್ಬು ರೋಟರಿ ಬೆಂಗಳೂರು ಪೀಣ್ಯ ಮತ್ತು ರೋಟರಿ ಬ್ಯಾಂಗ್ಳೂರ್ ಬಸವನಗುಡಿ ಈ ಎರಡೂ ಕ್ಲಬ್ಗಳು ಕೂಡ ಲೀಡ್ ಕ್ಲಬ್ ಆಗಿ ಈ ಕಾರ್ಯಕ್ರಮ ನಡೆಸೋದಕ್ಕೆ ಎಲ್ಲ ರೀತಿಯಲ್ಲೂ ಅನುಕೂಲವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಒಂದು ಆಗೋಯ್ತು, ಮೇನಲ್ಲಿ ಆಗೋಯ್ತು, ಯಾಕಂದರೆ ಅವತ್ತು ಬುದ್ಧ ಪೂರ್ಣಿಮೆ ಆಯಿತು, ಸ್ಟಾರ್ಟ್ ಮಾಡಿಬಿಟ್ವಿ. ಈಗ ಇದನ್ನು ಇನ್ನೂ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಹೊರಟಿದ್ದೀವಿ. ಎಲ್ಲರೂ ಕೂಡ ಇದರ ಸದುಪಯೋಗನ ಪಡಿಸ್ಕೊಳ್ಳಿ. ಇಲ್ಲೂ ಕೂಡ ₹1 ಕೂಡ ಯಾರಿಗೂ ಏನೂ ಚಾರ್ಜ್ ಇಲ್ಲ. ಎಲ್ಲರಿಗೂ ಏನು ಚಾರ್ಜ್ ಅಂತಂದರೆ ನಿಮ್ಮನ್ನು ನೀವು ಚಾರ್ಜ್ ಮಾಡ್ಕೊಳ್ಳಿ. ನೀವು ಚಾರ್ಜ್ ಆದಾಗ ಏನಾಗುತ್ತೆ, ಭಾರತ ಚಾರ್ಜ್ ಆಗುತ್ತೆ. ಭಾರತ ಚಾರ್ಜ್ ಆಯಿತು ಅಂತಂದರೆ ಇಡೀ ವಿಶ್ವವನ್ನು ಬೆಳಗುವಂಥ ಶಕ್ತಿ ಯಾರಿಗಿದೆ, ಈ ಭಾರತಕ್ಕಿದೆ. ಹಾಗಾಗಿ ಇದಕ್ಕೆ ಧ್ಯಾನ ಭಾರತ, ದಿವ್ಯ ಭಾರತ, ಧ್ಯಾನ ಭಾರತ, ಧನ್ಯ ಭಾರತ ಅಂತ ಹೇಳಿ ಇದಕ್ಕೆ ಟೈಟಲನ್ನು ಕೊಟ್ಟು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಬನ್ನಿ, ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಿ. ಬೇಕಾಗಿರುವಂಥ ಶಕ್ತಿ, ಸಾಮರ್ಥ್ಯ, ಚೈತನ್ಯವನ್ನು, ಜ್ಞಾನವನ್ನು ಪಡ್ಕೊಳ್ಳಿ. ಉತ್ತಮ ಜೀವನವನ್ನು ಎಲ್ಲರೂ ಬಾಳಿ ಬದುಕಿ ಉತ್ತಮರಾಗಿ ಬಾಳೋಣ ಅಂತ ಕೇಳ್ಕೊಳ್ತೀನಿ. ತಾಯಿ ಭಾರತಾಂಬೆಯಲ್ಲಿ ಎಲ್ರಿಗೂ ಕೂಡ ಶಕ್ತಿ, ಸಾಮರ್ಥ್ಯ ಮತ್ತು ವಿವೇಕ, ವೈರಾಗ್ಯ ಹಾಗೆ ಸಕಲ ಸಂಪತ್ತುಗಳನ್ನು ಕರುಣಿಸಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.